ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ನಗರದಲ್ಲಿರುವ ದಕ್ಷಿಣ ಭಾರತದ ಎರಡನೆಯ ಹಾಗೂ 40 ವರ್ಷಗಳ ಸತತ ಹೋಮ ಹವನಗಳಿಂದ ಶಕ್ತಿ ಪಡೆದು ನೆಲೆ ನಿಂತಿರುವ ಶಕ್ತಿಶಾಲಿ ಕುಜಕ್ಷೇತ್ರ ಹಾಗೂ ಶ್ರೀಕೃಷ್ಣ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ. ನೀವೀಗ ಕಾಣ್ತಾ ಇರೋದು ಅಂಗಾರಕ ಸ್ವಾಮಿ ಅಥವಾ ಕುಜ ಅಂತ ಏನು ಕರಿತೀವಿ. ಆತನ ಭವ್ಯವಾದಂಥ ವಿಗ್ರಹ. ಅಂಗಾರ ಬೆಂಕಿ ಉತ್ಪಾದನೆ ಮಾಡುವಂಥನು, ಭೂಮಿ ಜನಿಸಿದವನು, ಭೂಮಿಯಲ್ಲಿ ಹುಟ್ಟಿರುವಂಥನು. ಅಂಗಾರಕ, ಕುಜಗ್ರಹ, ಮಂಗಳ ಗ್ರಹ ಎಲ್ಲವೂ ಕೂಡ ಒಂದೇ ಹೆಸರು. ಈಶ್ವರ ಪುತ್ರ ಅದು ಕೂಡ ನಿಜ, ಪಾರ್ವತಿ ನಂದನ ಅದು ಕೂಡ ನಿಜ, ಭೂಮಿ ನಂದನ ಅದು ಕೂಡ ನಿಜ. ಹಾಗಾಗಿ ಈತನ ಒಂದು ಪ್ರಭಾವ ಏನಿದೆ ಅದನ್ನ ಅಪ್ಪ ಬಹಳ ಬೇಗ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆತನ ಶಕ್ತಿಯನ್ನ ಪರಿಪೂರ್ಣವಾಗಿ ಪಾಸಿಟಿವ್ ಆಗಿ ಯಾವ ರೀತಿ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿ ಅಪ್ಪ ಸರಿಸುಮಾರು 45 ರಿಂದ 50 ವರ್ಷ ಜೀವಿತಾವಧಿಯಲ್ಲಿ ಈ ಒಂದು ಶಾಸ್ತ್ರವನ್ನ, ಜ್ಯೋತಿಷ್ಯವನ್ನ ಹೇಳ್ತಾ ಬಂದವರು. ಅನೇಕ ಜನ ಹೆಣ್ಮಕ್ಳು ಮದುವೆ ಸಂಬಂಧವಾಗಿ, ಮಾಂಗಲ್ಯ ದೋಷ ಸಂಬಂಧವಾಗಿ, ಪುನರ್ವಿವಾಹ ಸಂಬಂಧವಾಗಿ ಅಥವಾ ವೈದವ್ಯ ಯೋಗ ಇದೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಗಂಡ ಹೆಂಡತಿ ಸಾಮರಸ್ಯ ಇಲ್ಲ, ರಕ್ತ ಸಂಬಂಧವಾದ ರೋಗಗಳು, ಪೊಲೀಸು ಕಚೇರಿ, ಕೋರ್ಟು ಇತ್ಯರ್ಥ ಆಗುವ ವಿಚಾರಗಳು, ಅಣ್ಣ ತಮ್ಮಂದರ ಜಗಳ, ಬ್ಲಡ್ ಕ್ಯಾನ್ಸರ್ ಅಂತ ಭೀಕರವಾದ ರೋಗಗಳು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕು, ಮಗ ಫೇಲ್ ಆಗ್ತದೆ, ನೈಗ ಆಗಲ್ಲ, ಈ ರೀತಿಯಾಗಿ ಹಲವಾರು ಕಾರಣಗಳನ್ನ ಹೇಳ್ಕೊಂಡು ಅಪ್ಪನ ಹತ್ರ ಬಂದು ಜ್ಯೋತಿಷ್ಯವನ್ನು ಕೇಳೋದು. ಅಪ್ಪ ಪ್ರತಿ ಸಲ ಅಂಗಾರಕನ ದಿವ್ಯ ದರ್ಶನಕ್ಕೆ ನಮ್ಗಿರೋದು 2 ದೇವಸ್ಥಾನ ದಕ್ಷಿಣ ಭಾರತದಲ್ಲಿ. ಒಂದು ವೈದ್ಯನಾಥೇಶ್ವರ ಕೋಯಿಲ್ ತಮಿಳುನಾಡಲ್ಲಿ, ಅದು ಬಿಟ್ಟರೆ ನಿಮಗೆ ಉಜ್ಜಯಿನಿಯ ಮೂಲ ಸ್ಥಾನ ಏನಿದೆ ಅಂಗಾರಕ ಮಂಗಳನಾಥನ ಕ್ಷೇತ್ರ, ಅವೆರಡೇ. ಬಟ್ ಬಡಭಕ್ತರು ಸಾಮಾನ್ಯರಲ್ಲಿ ಹೋಗೋಕ್ಕಾಗೋದಿಲ್ಲ ಹೆಣ್ಮಕ್ಳು ಅಂತ ಅರ್ಥ ಮಾಡಿಕೊಂಡು ಯಾಕೆ ಸ್ವಾಮಿಯನ್ನು ನಾನೇ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ರು. ಹಿರಿಯರು ಆಶೀರ್ವಾದ ಮಾಡಿ ಹೇಳಿದ್ರು, 40 ವರ್ಷಗಳ ಸತತ ಆರಾಧನೆ ಮಾಡಿ ಇಷ್ಟು ಲಕ್ಷ ಜಪ ಮಾಡಿ ಹೋಮ ಮಾಡಿದ ನಂತರವೇ ಸಾಧ್ಯ ಆಗುತ್ತೆ ಅಂತ. ಸೊ ಅದನ್ನು ಮಾಡಿ 2013-14 ಇಸ್ವಿನಲ್ಲಿ ಏಕಶಿಲಾ ವಿಗ್ರಹ ಆಗಬೇಕು, ಮೇಷವಾಹನ ಆಗ್ಬೇಕು. ಯಾಕೆ ಅಂಗಾರಕನ ವಾಹನ ಮೇಷ ಆಗಿದೆ. ಕೆಂಪು ಕಲ್ಲು ಆಗಬೇಕು, ರಕ್ತವರ್ಣ ಅಂತ ಕರಿತೀವಿ, ಅದೇ ಕಲರ್ ಬರಬೇಕು. ಹಾಗಾಗಿ ಸಾಕಷ್ಟು ಹುಡುಕಾಡಿದ ನಂತರ ಈ ಒಂದು ನಮ್ಮ ಸಮಿತಿಯ ಹಿರಿಯರು ಮತ್ತು ನಮ್ಮ ತಂದೆಯವರು ಆ ಒಂದು ಮಹಾಬಲಿಪುರಂ ಕ್ಷೇತ್ರ ಏನಿದೆ ತಮಿಳುನಾಡು ಆಸ್ಪಾಸ್ನಲ್ಲಿ ಸಿಕ್ಕಿದಂತಹ ಕೆಂಪು ಶಿಲೆಯಲ್ಲಿ ಶಿವಾರಪಟ್ಟಣದಲ್ಲಿ ಅತಿ ಸುಂದರವಾಗಿ ಅತಿ ನಿಷ್ಠೆಯಿಂದ ಕೆತ್ತನೆ ಮಾಡುವಂತಹ ಪುಣ್ಯಾತ್ಮ ಶಿಲ್ಪಿಯ ಒಂದು ಕೈಚಳಕದಿಂದ ಇವತ್ತು ಈ ಭವ್ಯ ಮೂರ್ತಿಯಲ್ಲಿ ನಿಂತಿದೆ. ಅಂಗಾರಕನ ದೋಷ ಇದು ಎಲ್ಲರನ್ನೂ ಕಾಡಂಥ ವಿಚಾರ, ಎಲ್ಲರನ್ನೂ ಭಯಪಡಿಸೋಂಥ ವಿಚಾರ. ಕುಜದೋಷ ಇದೆ ಅನ್ನೋದು ಮಾತ್ರ ಹೇಳ್ತಾರೆ, ಬಟ್ ಯಾವ ಪರಿಣಾಮ ಏನಾಗುತ್ತೆ ಅನ್ನೋ ಹಲವಾರು ವಿಚಾರಗಳು ಪಾಪ ಇಲ್ಲಿ ಗೊತ್ತಿಲ್ಲ. ಸೊ ಹಾಗಾಗಿ ಬಂದಂಥ ಭಕ್ತಾದಿಗಳ ಜಾತಕ ವಿಶ್ಲೇಷಣೆ, ಕುಜದೋಷ ನಿರ್ಣಯ ಅನ್ನೋದು ಬಹಳ ಮುಖ್ಯವಾದ ಅಂಗ ಆಗಿರೋದ್ರಿಂದ ಸ್ಪಷ್ಟವಾಗಿ ನಾವು ನಿರ್ಣಯವನ್ನು ಮಾಡಿ ಅಂಗಾರಕನಿಗೆ ಸಂಬಂಧಪಟ್ಟಂಥ ರಕ್ತಚಂದನ ಅಭಿಷೇಕನ, ಪಂಚಾಮೃತ ಅಭಿಷೇಕನ, ಅಲಂಕಾರನ, ಪೂಜೆನ, ದಾನನ, ಹೋಮನ, ಪೂಜೆ ಇವೆಲ್ಲವನ್ನು ಕೂಡ ನಾವು ಬಹಳ ಚೆನ್ನಾಗಿ ನೀಟಾಗಿ ಫ್ರೇಮ್ ಮಾಡಿ, ಸೊ ನಮ್ಮ ಹಿರಿಯ ಏನು ನಮ್ಮ ಜ್ಯೋತಿಷಿಗಳಿದ್ದಾರೆ ಅವರ ಒಂದು ಕನ್ಸಲ್ಟೇಷನಲ್ಲಿ ಮತ್ತು ನಮ್ಮ ಪ್ರಧಾನ ಅರ್ಚಕರು ಏನಿದ್ದಾರೆ ವಿನಯಾಚಾರ್ಯ ಅವರ ಒಂದು ಹೆಲ್ಪ್ನಲ್ಲಿ ಸೊ ಭಾಳ ಚೆನ್ನಾಗಿ ಅಂಗಾರಕ ಪರಿಹಾರ ದೋಷ ಪೂಜೆಗಳು ಅಥವಾ ಹೋಮಗಳಾಗಿ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಅಂಗಾರಕನ ದೋಷ ಇದೆ ಅಂತಂದ್ರೇನು? ಅಂಗಾರಕ ಜನ್ಮಲಗ್ನದಲ್ಲಿ 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಇದ್ದಾನೆ ಅಂತಂದ್ರೆ ಅದನ್ನ ದೋಷವಾಗಿ ನಾವು ಪರಿಣಮಿಸ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಅಂಗಾರಕ ದೋಷ ಇದ್ರೆ ಮದುವೆ ಆಗೋದಿಲ್ಲ, ಮಾಂಗಲ್ಯ ಭಾಗ್ಯ ಇರೋದಿಲ್ಲ, ಗಂಡನಿಗೆ ಆಯಸ್ಸು ಕಡಿಮೆ ಆಗುತ್ತೆ ಅಥವಾ ಗಂಡನಿಗೆ ಬಹಳಷ್ಟು ಕಷ್ಟಗಳಾಗುತ್ತೆ, ಸಾಕಷ್ಟು ಪ್ರತಿನಿಧಿಗಳನ್ನ ನಾವು ಬಂದಿದ್ದೀವಿ. ಬಟ್ ನಿಜವಾಗ್ಲೂ ಜಾತಕದಲ್ಲಿ ಎಷ್ಟು ಪ್ರಮಾಣ ದೋಷ ಇದೆ, ಏನು ಪರಿಹಾರ ಮಾಡಬೇಕು ಇಲ್ಲಿ ಸ್ಪಷ್ಟವಾಗಿ ನಾವು ಮಾಡ್ಕೊಡ್ತೀವಿ. ಸೊ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಮದುವೆ ಆಗ್ತಿಲ್ಲ, ಬರುತ್ತೆ ಸ್ವಲ್ಪ ಹೊತ್ತಿಗೆ ನಿಂತೋಗುತ್ತೆ. ಈ ಸಾಧಾರಣ ಅಡೆತಡೆಗಳನ್ನ ನಿವಾರಣೆ ಮಾಡೋಕ್ಕೆ ಆತ ಇಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ತರ ನಿಂತಿದ್ದಾನೆ. ಯಾಕೆ? ಮೂಲ ಪುರುಷನ ಕುಂಡ್ಲಿಲಿ, ಕಾಲಪುರುಷನ ಕುಂಡ್ಲಿಲಿ ಅಂಗಾರಕ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ 1 ಮತ್ತು 8ನೇ ಮನೆ ಅಧಿಪತಿ. ಈ 1 ಅಂದ್ರೆ ನಾನು, ನನ್ನ ತನು ಭೂಮಿಗೆ ಬರೋಕ್ಕೆ ಕಾರಣ. 8 ಇಲ್ಲಿಂದ ಎಕ್ಸಿಟ್ ಆಗಿ ಮೇಲ್ಗಡೆ ಹೋಗೋ ಕಾರಣ. ಆ 8 ಅನ್ನೋದೇ 7ನೇ ಮನೆಗೆ 2ನೇ ಮನೆ ಆದ್ರಿಂದ ನೀವು ಮದುವೆನ ಆಗ್ಬಿಡ್ತೀರಾ. ಮ್ಯಾರೇಜ್ ಇಸ್ ಎ ಮೇಜರ್ ಆಕ್ಸಿಡೆಂಟ್, ಬಟ್ ರೆಸ್ಟ್ ಆಫ್ ದ ಲೈಫ್ ವಿಲ್ ಡಿಪೆಂಡ್ ಅಪಾನ್ ಇನ್ ವಿಚ್ ಪರ್ಟಿಕ್ಯುಲರ್ ವಾರ್ಡ್ ಯು ಆರ್ ಅಂತ. ICUನ, ಜನರಲ್ ವಾರ್ಡ, ಸ್ಪೆಷಲ್ ವಾರ್ಡ, ಇದು ಲೈಫ್ ಮ್ಯಾರೇಜ್ ಲೈಫು ಬಹಳ ಮುಖ್ಯ. ಆ ಒಂದು ಮದುವೆ ಜೀವನವನ್ನು ನಿಮ್ಗೆ ಇತ್ಯರ್ಥ ಮಾಡ್ಕೊಡೋರು, ಬಹಳ ಸುಗಮವಾಗಿ ನಡೆಯೋಕೆ ಮಾಡ್ಕೊಡೋರು ಸಾಕಷ್ಟು ರೀತಿಯಲ್ಲಿ 90% ಅಂಗಾರಕ ಸ್ವಾಮಿಗಳೇ ಆಗಿದ್ದಾರೆ. ಸೊ ಹಾಗಾಗಿ ಅಂಗಾರಕನ ಒಂದು ಮೂಲಭೂತವಾದ ಶಕ್ತಿಯನ್ನು ನಾವು ಬೀಜಾಕ್ಷರ ಮಂತ್ರ, ಹೋಮ ಪೂಜೆಗಳಿಂದ, ಅಲಂಕಾರದಿಂದ ನಾವು ಅದನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಶರಣಾಗಿ ಈ ಕುಜದೋಷ ನಿವಾರಣೆಯನ್ನು ಮಾಡ್ಕೊಂಡ ನಂತರ ಸುಮಾರು ವರ್ಷ 13-14 ವರ್ಷ ನಾವು ಫಾಲೋ ಮಾಡಿದ್ದೀವಿ. ಜಾತಕವನ್ನು ಓದ್ತಾನೆ ಬಂದಿದ್ದೀವಿ, ಅವರ ಅನುಭವವನ್ನು ಕೂಡ ನಾವು ಕೇಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಒಳ್ಳೆಯ ರಿಸಲ್ಟ್ ಅನ್ನಾಗಿ ಸ್ವಾಮಿ ಮದುವೆ ಆಯಿತು, ಮಗನಿಗೆ ಮದುವೆ ಆಯಿತು ಅಂತ ಒಂದು ಶುಭ ಫಲವನ್ನು, ಸಂತೋಷದ ವಿಚಾರವನ್ನು ತಂದಿಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಹಲವಾರು ರಕ್ತ ಸಂಬಂಧವಾದ ಕಾಯಿಲೆ ನರಳಿ ಸಾಯ್ಬೇಕಾಗಿದ್ದ ಮಕ್ಕಳು ಕೂಡ ಇಲ್ಲಿ ಜೀವಂತವಾಗಿದ್ದ ಅದೇ ಮಗು ಇವತ್ತು ಬಂದಿದ್ದ ದೇವಸ್ಥಾನಕ್ಕೆ ನಮಸ್ಕಾರ ಆಗುತ್ತೆ, ಖುಷಿ ಆಗುತ್ತೆ ಹೆಣ್ಮಗು ನೋಡಿದ್ರೆ. ಇದೇ ನಮ್ಮದೇ SIT ಏರಿಯಾದಲ್ಲಿ ಇರುವಂಥ ಆ ಹೆಣ್ಮಗು. ಹಾಗಾಗಿ ವ್ಯಾಜ್ಯಗಳು, ಜಮೀನು, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಾಗೆ, ಹಾಗಾಗಿ ಭೂ ಸಂಬಂಧ
ಸಂಬಂಧವಾದ ಯಾವುದೇ ವ್ಯವಹಾರಗಳಾಗಲಿ, ಸಾಲ ಸಂಬಂಧವಾಗಿ ಎಷ್ಟೋ ಜನ ಆತ್ಮಹತ್ಯೆ ತನಕ ಹೊರಟೋಗಿದ್ರು. ನಮ್ಮಲ್ಲಿ ಜಾತಕ ವಿಶ್ಲೇಷಣೆ ಬಂದಾಗ ಸಾಲ ತೀರ್ಸೋಕ್ಕಾಗಲ್ಲ ಸರ್ ನಮ್ಮ ಕೈಲಿ ಅಂತ, ಋಣಹರ್ತ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಋಣವನ್ನು ಪರಿಹಾರ ಮಾಡುವಂಥ ಅಂಗಾರಕ ಸ್ವಾಮಿಯಲ್ಲಿ ಬಂದು ಶರಣಾದಾಗ ಸಾಕಷ್ಟು ದಿನಗಳ ಆರಾಧನೆ ಆದ ನಂತರ ತಾನಾಗೆ ಮಂಜಿನಂತೆ ಕರೆದು ಬಂದಿರುವಂಥ ಪ್ರಸಂಗಗಳು ಕೂಡ ನಮ್ಮಲ್ಲಿ ರೆಕಾರ್ಡ್ ಆಗಿದೆ. ಜೊತೆಯಲ್ಲಿ ಸಾಕ್ಷಿ ಸಮೇತ ಬಂದವರು ನೋಡಿ ಸ್ವಾಮಿ ಈ ರೀತಿ ನಾನು ಮುಕ್ತನಾದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಗಾರಕನ ಒಂದು ವಿಭಾಗದಲ್ಲಿ ನಾನು ಏನು ಹೇಳಿದ್ದೀನಿ, ಆ ಸಂಬಂಧವಾದ ಯಾವುದೇ ದೋಷ ಪರಿಹಾರ ಪೂಜೆಗಳಿಗಿಲ್ಲಿ ವಿಶೇಷವಾಗಿ ಡಿಸೈನ್ ಆಗಿರುವಂತಹ ಮತ್ತೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಡ್ರೆಸ್ ಮಾಡುವಂತಹ ಇದೆ ಅಂತ ನಿಮಗೆ ತಿಳಿಸಿ, ಯಾವ ರೀತಿ ಇದೆ ಅಂತ ತಿಳಿಸಿ, ಯಾಕೆ ಮಾಡ್ತಾ ಇದ್ದೀರಾ ನೀವು ಅಂತ ತಿಳಿಸಿ, ಮಂತ್ರಗಳ ಅರ್ಥವನ್ನು ಕೂಡ ಹೇಳ್ಕೊಟ್ಟು ಯಾತಕ್ಕೋಸ್ಕರ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳಿ ನೀವು ಕಾರ್ಯವನ್ನು ಮಾಡಿಸೋದ್ರಿಂದ ನನಗನ್ಸಿದ ಮಟ್ಟಿಗೆ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಷ್ಟು ವಿಶ್ವಾಸಾರ್ಹವಾಗಿ ಒಂದು ವಿವಿಧ ಎಲ್ಲ ರೀತಿಯಾದ ವಿವರಣೆಯನ್ನು ಕೊಟ್ಟು ಕುಜದೋಷ ಪರಿಹಾರ ಕಾರ್ಯಕ್ರಮಗಳೆಲ್ಲೂ ಕೂಡ ನಡೆಯಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಭಾವನೆ. ಹಾಗಾಗಿ ಈ ಒಂದು ಕುಜಕ್ಷೇತ್ರ ಕುಜನ ದೇವಾಲಯಕ್ಕೆ ಮತ್ತೆ ಮತ್ತೆ ಬನ್ನಿ, ನಿಮ್ಮವರನ್ನು ಕೂಡ ಕರೆತನ್ನಿ. ಸಕಲ ದೋಷಗಳಿಗೆ ಸಂಬಂಧಪಟ್ಟಂತ ಪರಿಹಾರ ಈ 13 ದೇವತೆಗಳ ಒಂದು ಸಮುಚ್ಚಯ ಏನಿದೆ ಇಲ್ಲೇ ನಿಮಗೆ ಸಿಗುತ್ತೆ. ಆ ಕಾರಣಕ್ಕೆ ಅಪ್ಪ ಮತ್ತು ಹಿರಿಯರು ಈ ದೇವಾಲಯವನ್ನ ಈ ಒಂದು ಸಂಕೀರ್ಣವನ್ನಾಗಿ, ಶಕ್ತಿ ಸಂಕೀರ್ಣವನ್ನಾಗಿ ಪರಿವರ್ತನೆ ಮಾಡಿದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡಿ. ಈಗ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದ pujatemple.com ಅಂತ ನಮ್ಮದೇ ವೆಬ್ಸೈಟ್ ಇದೆ. ಅಲ್ಲಿ ವಿದೇಶಿಗರು ಕೂಡ ನಮ್ಮಲ್ಲಿ ವಿಚಾರಣೆ ಮಾಡ್ತಾರೆ. ವಿದೇಶದಿಂದ ಫೋನ್ ಬರುತ್ತೆ, ಬ್ರೆಜಿಲಿಂದ, ಅಮೆರಿಕಾದಿಂದ, ಸರ್ ಕುಜದೋಷ ಅಂತ ಇದೆ, ನಾವು ಇಂಡಿಯನ್ಸ್ NRI ಸೆಟ್ಲ್ ಆಗಿದ್ದೀವಿ, ಸೊ ನಮ್ಗೆ ಏನಾದ್ರು ಮಾಡ್ಕೊಡ್ಬೋದಾ? ವ್ಯಕ್ತಿ ಇರಲಿ, ನಮ್ಮ ಕಣ್ಣೆದುರುಗಡೆ ಇರಲಿ, ಇಲ್ಲದೇ ಇರಲಿ, ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ ಆ ಪ್ರಸಾದವನ್ನು ಅವರಿಗೆ ತಲುಪಿಸೋಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಶೇಷವಾದ ಅನುಕೂಲ 3ನೇ ದೇವಾಲಯ ದಕ್ಷಿಣ ಭಾರತದಲ್ಲಿ. ಸೊ ನಮ್ಗೆ ಹಾಗಾಗಿ ಬೇರೆ ಯಾವುದೂ ಕೂಡ ಅಂಗಾರಕನ ಸ್ವಕ್ಷೇತ್ರ ಸ್ವಸ್ಥಾನಗಳು ನಮಗೆ ಸಿಗೋದಿಲ್ಲ. ಇಂಥ ದಿವ್ಯ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಮ್ಗೆ ಏನಿದೆ ಜಾತಕದಲ್ಲಿ ತೊಂದರೆಗಳು ಎಲ್ಲವೂ ಕೂಡ ವಿಶ್ಲೇಷಣೆ ಪರಿಹಾರಗಳನ್ನು ಅಂತ ತಿಳ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅತಿ ಸಂತೋಷವಾದ ಒಂದು ಆನಂದ ಪಡುವಂಥ ಜೀವನವನ್ನು ಕಳಿಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಬೋದು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.